ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಬೆಳಗಾಯ್ತು ಪ್ರಿಯರೇ, ಎಚ್ಚರಗೊಂಡಿದ್ದೀರಾ? ಬನ್ನಿ ಹಾಗಾದರೆ ಚಿಕ್ಕ ಪ್ರಾರ್ಥನೆಯೊಂದಿಗೆ ಮತ್ತೊಂದು ಸಾರಿ ಈ ದಿನ ಅನುದಿನದ ಧ್ಯಾನದಲ್ಲಿ ವಾಕ್ಯ ಧ್ಯಾನಿಸೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಕಳೆದ ರಾತ್ರಿಯೆಲ್ಲ ನಮ್ಮನ್ನು ಕಾಪಾಡಿದ್ದೀರಿ, ಮತ್ತೊಂದು ನೂತನವಾದ ದಿನದೊಳಗೆ ನಮ್ಮನ್ನು ನಡೆಸಿದ್ದೀರಿ. ದಿನವೆಲ್ಲ ನಿಮ್ಮ ಕೃಪೆಗೋಸ್ಕರ ಬೇಡುತ್ತೇವೆ. ನಿಮಗೋಸ್ಕರ ಕಾದುಕೊಂಡಿರುವಾಗ ಈ ಉದಯಕಾಲ ಸಮಯದಲ್ಲಿ ದೇವರೇ, ನಿಮ್ಮ ಸನ್ನಿಧಿಯಿಂದ ನಮ್ಮನ್ನು ತುಂಬಿಸಿರಿ. ಪ್ರತಿ ಹೋರಾಟ ಜಯಿಸಿ ಪ್ರತಿ ಸಮಸ್ಯೆಯನ್ನು ಪರಿಷ್ಕರಿಸಿಕೊಳ್ಳಲು, ಪ್ರತಿ ಶೋಧನೆಯಲ್ಲಿ ನಿಮ್ಮ ಜಯವನ್ನು ಕಾಣುವಂತೆ ಪರಿಶುದ್ಧಾತ್ಮನಿಂದ ಈ ಉದಯದಲ್ಲಿ ನಮ್ಮನ್ನು ತುಂಬಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಏನ್ ಪ್ರೇಯರೇ, ಹೇಗಿದ್ದೀರಿ? ಯಾವ ರೀತಿಯಾಗಿದ್ದೀರಿ? ಕಳೆದ ರಾತ್ರಿ ಪ್ರಶಾಂತವಾಗಿ ನಿದ್ದೆ ಮಾಡಿದ್ದೀರಾ? ಹೌದು, ದೇವರ ಕೃಪೆ ಇರಲಾರದಂತೆ ನಾವು ಈ ಲೋಕದಲ್ಲಿ ಆನಂದಕರವಾಗಿಯೂ ಆರೋಗ್ಯಕರವಾಗಿಯೂ ಜೀವಿಸಲಾರೆವು. ದಿನದಿನದ ಗಂಡಾಂತರ 100 ವರ್ಷ ಆಯುಷ್ಯ ಎಂದು ಹೇಳ್ತಾರಲ್ಲವೇ? ಪ್ರತಿದಿನ ಏನೋ ಒಂದು ಸಂಕಟ, ಯಾವುದೋ ಒಂದು ಶೋಧನೆ, ಯಾವುದೋ ಒಂದು ಪ್ರಾಬ್ಲಮ್ ಎದುರಾಗುತ್ತಲೇ ಇರುತ್ತೆ. ಆದರೆ ದೇವರೊಂದಿಗೆ ನಮ್ಮ ದಿನವನ್ನು ಪ್ರಾರಂಭಿಸುವುದಾದರೆ, ಪ್ರಾರ್ಥನೆಯೊಂದಿಗೆ ನಾವು ಪ್ರಾರಂಭಿಸುವುದಾದರೆ ದಿನವೆಲ್ಲ ದೇವರ ಕಾವಲಲ್ಲಿ ಭದ್ರತೆಯಲ್ಲಿ ಇರುವವರಾಗಿರುತ್ತೇವೆ. ಯೇಸುಕ್ರಿಸ್ತನು ಈ ಲೋಕದಲ್ಲಿದ್ದಾಗ, ಇನ್ನೂ ಮೊಬ್ಬಾಗಿರುವಾಗಲೇ ಆತನು ಏಕಾಂತವಾಗಿ ಎಣ್ಣೆ ಮರಗಳ ಗುಡ್ಡಕ್ಕೆ ಹೋಗಿ ಪ್ರಾರ್ಥಿಸ್ತಾ ಇದ್ರಂತೆ. ಒಮ್ಮೆ ಶಿಷ್ಯರು ಹುಡುಕುತ್ತಾ ಬಂದ್ರು. ಇಲ್ಲೇನ್ ಮಾಡ್ತಾ ಇದ್ದೀರಿ ಸ್ವಾಮಿ? ನಾವು ನಿಮಗಾಗಿ ಹುಡುಕುತ್ತಾ ಇದ್ದೇವೆ. ಈ ದಿನ ಬಹಳ ಊರುಗಳಿಗೆ ಹೋಗಿ ಸೇವೆ ಮಾಡಬೇಕು ಅಂದಾಗ ಯೇಸು ಹೇಳ್ತಾರೆ, ಬಹಳಷ್ಟು ಜನರಿಗೆ ಬಿಡುಗಡೆ ಮಾಡಿ ಸೇವೆ ಸಲ್ಲಿಸುವುದರಿಂದ ನಾನು ಬಹಳಷ್ಟು ಪ್ರಾರ್ಥನೆ ಮಾಡಬೇಕು. ಒಬ್ಬಂಟಿಗನಾಗಿ ಉದಯಕಾಲದಲ್ಲಿ ಈ ತೋಟಕ್ಕೆ ಬಂದಿದ್ದೇನೆ ಎನ್ನುವಂತೆ ಅವರಿಗೆ ಯೇಸು ಉತ್ತರಿಸುತ್ತಾರೆ. ಹೌದು ಪ್ರಿಯರೇ, ಒಂದು ದಿನದಲ್ಲಿ ಮಾಡುವುದಕ್ಕಾಗಿ ನಾವು ಊಹಿಸಿಕೊಳ್ಳೋದಾದರೆ ಎಷ್ಟೋ ಕೆಲಸಗಳಿರ್ತವೆ. ಪ್ರತಿ ಕೆಲಸದಲ್ಲಿ ಸಫಲತೆ ನೋಡಬೇಕಾದರೆ, ಪ್ರತಿ ವಿಷಯದಲ್ಲಿ ಬಿಡುಗಡೆ ನೋಡಬೇಕಾದರೆ, ದೇವರ ಜೊತೆ ಇರುವಿಕೆಯೊಂದಿಗೆ, ದೇವರ ವಾಗ್ದಾನದೊಂದಿಗೆ, ದೇವರ ಸಹಾಯದೊಂದಿಗೆ ನಾವು ಮುಂದಕ್ಕೆ ಸಾಗಬಲ್ಲೆವು. ಅದಕ್ಕೆ ಪ್ರಾರ್ಥನೆ ಬಹಳ ಪ್ರಾಮುಖ್ಯವಾಗಿದೆ. ಪ್ರಾರ್ಥನೆಯಿಂದ ದೈವ ನಿರ್ಣಯಗಳನ್ನು ಅರಿತುಕೊಳ್ತೇವೆ, ದೈವ ಶಕ್ತಿಯನ್ನು ಹೊಂದಿಕೊಳ್ತೇವೆ. ದೇವರ ಹಾಗೆ ಕ್ರಿಸ್ತನ ಆ ಹೆಜ್ಜೆಯ ಜಾಡಿಯಲ್ಲಿ ನಡೆಯುವವರಾಗಿರ್ತೇವೆ. ಯೇಸು ಮಾಡಿರುವ ಅದ್ಭುತ ಕಾರ್ಯಗಳನ್ನು ನಮ್ಮ ಮೂಲಕವೂ ಕೂಡ ದೇವರು ಮಾಡಿಸಬೇಕೆಂದು ಆಶಿಸುತ್ತಾರೆ. ನನ್ನನ್ನು ನಂಬುವವನು ನನಗಿಂತಲೂ ಹೆಚ್ಚಿನ ಕ್ರಿಯೆಗಳನ್ನು ಮಾಡುವನೆಂದು ಯೇಸು ಹೇಳಿದಾರಲ್ಲವೇ? ಹಾಗಾದರೆ ಅಷ್ಟಕ್ಕೂ ಯೇಸು ಏನ್ ಮಾಡಿದ್ದಾರೆ? ಒಮ್ಮೆ ನೋಡೋಣ ಬನ್ನಿರಿ. ಮತ್ತಾಯನ ಸುವಾರ್ತೆ 9ನೇ ಅಧ್ಯಾಯ 35ನೇ ವಚನ. ಮತ್ತೊಮ್ಮೆ ಹೇಳ್ತೇನೆ, ಮತ್ತಾಯ 9:35. ಯೇಸು ಎಲ್ಲಾ ಊರುಗಳನ್ನು ಹಳ್ಳಿಪಳ್ಳಿಗಳನ್ನು ಸುತ್ತಿಕೊಂಡು ಅವರ ಸಭಾಮಂದಿರಗಳಲ್ಲಿ ಉಪದೇಶ ಮಾಡುತ್ತಾ, ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರಿ ಹೇಳುತ್ತಾ ಎಲ್ಲಾ ತರದ ರೋಗಗಳನ್ನು, ಎಲ್ಲಾ ತರಹದ ಬೇನೆಗಳನ್ನು ವಾಸಿ ಮಾಡುತ್ತಾ ಬಂದನು ಎನ್ನುವಂಥದ್ದೇ. ಏನ್ ಮಾಡಿದನು ಆತನು? ಸಭಾಮಂದಿರಗಳಲ್ಲಿ ಉಪದೇಶ ಮಾಡಿದನು, ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರಿದನು. ಏನಂತೆ? ಪ್ರತಿ ವಿಧವಾದ ರೋಗವನ್ನು, ಪ್ರತಿ ವಿಧವಾದ ವ್ಯಾಧಿಯನ್ನು ಸ್ವಸ್ಥಪಡಿಸಿದನು, ಬೋಧಿಸಿದನು, ಪ್ರಕಟಿಸಿದನು. ಬೋಧಿಸುವಂಥದ್ದು ಬಹಳ ಪ್ರಾಮುಖ್ಯ ಪ್ರಿಯರೇ. ತಂದೆ ತಾಯಿಗಳು ಮಕ್ಕಳಿಗೆ ಬೋಧಿಸಬೇಕು. ಹೇಳಿದ್ದೇನೆ ಮಾಡಿಲ್ಲ ಅಂತ ಹೇಳಿದ್ರೆ ಪ್ರಯೋಜನವಿಲ್ಲ. ಅರ್ಥ ಆಗುವಂತೆ ಹೇಳಬೇಕು, ಮಾಡಿ ತೋರಿಸುತ್ತಾ ಹೇಳಬೇಕು. ಔಟ್ ಆಫ್ ಯುವರ್ ಎಕ್ಸ್ಪೀರಿಯನ್ಸ್, ನಿಮ್ಮ ಸ್ವಂತ ಅನುಭವಗಳ ಮೂಲಕ ಅವರಿಗೆ ಚೆನ್ನಾಗಿ ತಿಳಿಸಿ ಹೇಳಬೇಕು. ಯೇಸು ಕ್ರಿಸ್ತನ ಬೋಧನೆ ಕೇಳಿದವರು ಆಶ್ಚರ್ಯಗೊಂಡ್ರು. ಹೀಗೆ ಯಾರೂ ಬೋಧಿಸಲಿಲ್ಲವಲ್ಲ ಎಂಬುದಾಗಿ ಆತನು ಹಿಡಿಯಲು ಬಂದಂತಹ ಭಟರು ಅವರು ಯಾಕೆ ಬಂದ್ರೆಂಬ ಸಂಗತಿಯೇ ಮರೆಯುತ್ತಾರೆ. ಈತನು ಮಾತಾಡಿದಂತೆ ಎಂದಿಗೂ ಯಾರೂ ಮಾತಾಡಲಿಲ್ಲ, ನಾವು ಯಾಕೆ ಇಲ್ಲಿಗೆ ಬಂದೇವೆಂದು ಮರೆತಿದ್ದೇವೆ ಎಂಬ ಸಂಗತಿ ಅವರು ಹೇಳ್ತಾರೆ. ಯೇಸುವಿನ ಬೋಧನೆಯಲ್ಲಿ ಆಶ್ಚರ್ಯಕರವಾದ ಸಂಗತಿಗಳಿವೆ. ಹೌದು ಪ್ರಿಯರೇ, ಪರಿಶುದ್ಧಾತ್ಮ ದೇವರು ನಮಗೆ ಆಶ್ಚರ್ಯಕರವಾದ ಸಂಗತಿಗಳನ್ನು ಬಯಲ್ಪಡಿಸುತ್ತಾರೆ. ನಮ್ಮ ಜೀವಿತಕ್ಕೆ ಅವಶ್ಯಕವಾಗಿರುವ, ನಮ್ಮ ಭವಿಷ್ಯಕ್ಕೆ ಬೇಕಾಗಿರುವ ನಿರ್ಣಯಗಳು ಏನೆಂದು ದೇವರು ತಿಳಿಯಪಡಿಸುತ್ತಾರೆ. ಆತನು ಬೋಧಿಸುತ್ತಾ ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರುತ್ತಾ ಇದ್ದನು. ಪ್ರಕಟಣೆ ಅಂದರೆ ಸಾಧಾರಣವಾಗಿ ಅಡ್ವರ್ಟೈಸ್ಮೆಂಟ್ ಅಂತಾರೆ. ಪ್ರಕಟಣೆ. ಇಂತಹ ದಿನದಲ್ಲಿ ಈ ಶಾಪಿಂಗ್ ಮಾಲ್ನಲ್ಲಿ ಈ ಡಿಸ್ಕೌಂಟ್ ಇರುತ್ತೆ ಎಂದು ಹೇಳಿದಾಗ ಬೇಕಾದವರು ಹೋಗಿ ಕೊಂಡ್ಕೊಳ್ತಾರೆ, ಹೌದಲ್ಲವೇ? ಹೋಗಿ ನೋಡಿ ಬರೋರು ಸುಮ್ಮನೆ ಹೋಗಿ ನೋಡಿ ಬರ್ತಾರೆ, ಬೇಡವಾದವನು ಬಿಟ್ಬಿಡ್ತಾನೆ, ಅವರಿಷ್ಟ. ಆದರೆ ಪ್ರಕಟಿಸೋದು,
ಮುಖ್ಯ. ನಿಮ್ಮ ಸಿಟಿಯಲ್ಲಿ ಈ ಕಾರ್ಯ ಆಗ್ತಿದೆ. ಯು ಕ್ಯಾನ್ ಯೂಸ್ ದಿಸ್ ಅಪಾರ್ಚುನಿಟಿ. ಹೌದಲ್ಲವೇ? ಈ ದಿನ ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಪ್ರಕಟಿಸುತ್ತಿದ್ದೇವೆ ನಾವು. ಯೇಸುವೇ ರಕ್ಷಕನು, ಪಾಪ ವಿಮೋಚಕನು, ನಮ್ಮ ಪಾಪಗಳಿಗಾಗಿ ಶಿಲುಬೆಯಲ್ಲಿ ಮರಣ ಹೊಂದಿದ್ದಾನೆ, ಆತನಿಗುಂಟಾದ ಗಾಯಗಳಿಂದ ನಮಗೆ ಸ್ವಸ್ಥವಾಯಿತು ಎಂಬುದಾಗಿ ಸುವಾರ್ತೆಯನ್ನು ಪ್ರಕಟಿಸುತ್ತಿರುವಾಗ ಮತಾಂತರ ಮಾಡ್ತಿದ್ದೀರಿ ಎಂದು ಕೆಲವರು ನಿಂದೆ ಹೊರಿಸ್ತಾರೆ. ನಾವು ಕೇಳಲ್ಲ ಹೋಗಿ ಎಂದು ಇನ್ನೂ ಕೆಲವರು ಹೇಳ್ತಾರೆ. ಹೌದಲ್ಲವೇ? ದೇವರ ಮಾತಿನಲ್ಲಿ ಸಾರವಿದೆ. ನಮ್ಮ ಮೇಲಿಗೋಸ್ಕರವೇ ಅದು ಪ್ರಕಟಿಸಲ್ಪಡುತ್ತದೆ. ಕೇಳಿದರೂ ಕೇಳದಿದ್ದರೂ ಇಸ್ರಾಯೇಲರಲ್ಲಿ ಒಬ್ಬ ಪ್ರವಾದಿ ಇದ್ದಾನೆಂದು ತಿಳಿದುಕೊಂಡಂತೆಯೇ ಹೇಳಬೇಕಾದ ಮಾತು ನೀವು ಹೇಳಲೇಬೇಕು ಎಂದು ದೇವರು ಹೇಳಿದ್ದಾರೆ. ಈ ದಿನಕ್ಕೂ ಕೂಡ ಅಷ್ಟೇ. ದೇವರ ಮಾತು ಜನರು ಕೇಳಿದರೂ ಕೇಳದಿದ್ದರೂ ನಮ್ಮ ನೆರೆಯವರಿಗೆ ದೇವರ ಪ್ರೀತಿಯುಳ್ಳ ವಾಕ್ಯವನ್ನು ಪ್ರೀತಿಯಿಂದಲೇ ಪ್ರಕಟಿಸಬೇಕು. ಇನ್ನೇನು ಮಾಡಿದ್ದಾರೆ? ಪ್ರತಿ ವಿಧವಾದ ರೋಗವನ್ನು, ಪ್ರತಿ ವಿಧವಾದ ವ್ಯಾಧಿಯನ್ನು ಸ್ವಸ್ಥಪಡಿಸಿದ್ದಾನೆ. ರೋಗಗಳು, ವ್ಯಾಧಿಗಳು. ರೋಗಗಳು ಅಂದರೆ ದೀರ್ಘಕಾಲದ ರೋಗಗಳು. ಕುಷ್ಠರೋಗ ಅನ್ನುತ್ತಾರಲ್ಲವೇ, ಹಾಗೆಯೇ ಕ್ಷಯದ ರೋಗ ಅಂದರೆ ನಿಮ್ಮನ್ನು ಸಾಯಲು ಬಿಡಲ್ಲ, ಬದುಕಲು ಬಿಡಲ್ಲ, ಅದು ಮುಂದುವರಿಯುತ್ತಲೇ ಇರುತ್ತೆ. ಕೆಲವೊಂದು ಸಾರಿ ನಮಗಿರುವಂತಹ ರೋಗಗಳು ನಮ್ಮನ್ನು ಕುಗ್ಗಿಸಿ ಬಿಡುತ್ತವೆ. ಕೆಲವೊಂದು ಸಾರಿ ವ್ಯಾಧಿಗಳು ಅಂದರೆ ಜ್ವರ ಬಂತು, ಇಲ್ಲವೇ ವೈರಸ್ ಫೀವರ್ ಬಂತು, ಒಂದು ದಿನ ಬಿಟ್ಟು ಹೋಗುತ್ತೆ. ಆದರೆ ಅದು ಬಿಟ್ಟು ಹೋಗೋದಕ್ಕಿಂತ ಮುಂಚೆ ನಿಮಗೆ ಬಾಧೆ ಪಡಿಸುತ್ತೆ. ಹೌದಲ್ಲವೇ? ಕೆಲವೊಂದು ವ್ಯಾಧಿಗಳು ಇರ್ತವೆ. ಅಂತಹ ವ್ಯಾಧಿಗಳಲ್ಲೇ ಯೇಸು ವಾಸಿ ಮಾಡಿದ್ರು. ದೀರ್ಘಕಾಲದ ರೋಗಗಳನ್ನು ಕೂಡ ಆತನು ಸ್ವಸ್ಥಪಡಿಸಿದನು. ರೋಗಿಗಳನ್ನು ಸ್ವಸ್ಥಪಡಿಸುತ್ತಾ, ಪ್ರತಿ ವಿಧವಾದ ವ್ಯಾಧಿಯನ್ನು ಸ್ವಸ್ಥಪಡಿಸುತ್ತಾ ಎಲ್ಲ ಊರುಗಳಲ್ಲಿಯೂ ಹಳ್ಳಿ ಪಳ್ಳಿಗಳಲ್ಲಿಯೂ ಸಂಚರಿಸಿದನು. ಯೇಸುವೆ, ನಿಮಗೆ ಪಟ್ಟಣ ಇಷ್ಟವೋ ಅಥವಾ ಗ್ರಾಮ ಇಷ್ಟವೋ ಅಂತ ಕೇಳಿದ್ರೆ, ಆತನು ಬೆತ್ಲೆಹೇಮ್ ಗ್ರಾಮದಲ್ಲಿ ಜನಿಸಿದನು, ನಜರೇತ್ ಗ್ರಾಮದಲ್ಲಿ ಬೆಳೆದನು, ಯೆರೂಸಲೇಮ್ ಪಟ್ಟಣದಲ್ಲಿ, ಪಟ್ಟಣ ಪರಿಸರ ಪ್ರಾಂತ್ಯದಲ್ಲಿ, ಹೆರೋದನು ಎನ್ನುವಂತಹ ಅರಸನು ಪರಿಪಾಲಿಸುವ ಊರುಗಳಲ್ಲೆಲ್ಲ ತಿರುಗಾಡಿ ಆತನು ಸೇವೆ ಮಾಡಿದಾನೆ. ಕೇಳಿ ಪ್ರಿಯರೇ, ಯೇಸು ಕ್ರಿಸ್ತನು ಎಲ್ಲರಿಗೂ ದೇವರಾಗಿದ್ದಾರೆ. ಈ ದಿನ ನಮ್ಮಂತಹ ಕೆಲವೊಂದು ಪಾಸ್ಟರ್ಸ್ಗಳು ಪಟ್ಟಣಕ್ಕೆ ಪರಿಮಿತರಾಗ್ತಾ ಇದ್ದಾರೆ. ಹಳ್ಳಿಗಳಿಗೆ ಹೋಗಿ ತಿರುಗಾಡಿ ಸೇವೆ ಮಾಡುವುದು ಇಷ್ಟಪಡುತ್ತಾ ಇಲ್ಲ. ದೇವರನ್ನು ನಾನು ಯಾವಾಗಲೂ ಸ್ತುತಿಸ್ತೇನೆ. ಯಾಕೆಂದರೆ ನನ್ನ ಜೀವಿತದಲ್ಲಿ ಈ 54-55 ವರ್ಷದ ಸೇವೆಯಲ್ಲಿ ನಾನು ಗಮನಿಸಿ ನೋಡುವುದಾದರೆ ಇಟ್ ವಾಸ್ ನೈಸ್ಲಿ ಡಿವೈಡೆಡ್. ಮೊದಲ 10 ವರ್ಷ ಆಳವಾದ ರೀತಿಯಲ್ಲಿ ಪರಿಶುದ್ಧಗೊಳಿಸಲ್ಪಟ್ಟು ಅಭಿಷೇಕಿಸಲ್ಪಟ್ಟು ದೇವರ ತರಬೇತಿ ಹೊಂದುವಂತೆ ಮಾಡಿದ್ರು. ನಂತರ 10 ವರ್ಷ ಮಿಷನರಿ ಸೇವೆ ಮಾಡುವಂತೆ ಮಾಡಿದ್ರು. ನೀಲಗಿರಿ ಬೆಟ್ಟಗಳ ಮಧ್ಯದಲ್ಲಿ ಹಾಗೂ ವಿಲೇಜಸ್ಗಳಲ್ಲಿ, ಈಸ್ಟ್ ವೆಸ್ಟ್ ಗೋದಾವರಿಯ ಅನೇಕ ಹಳ್ಳಿಗಳಲ್ಲಿ ಸೈಕಲ್ ಮೇಲೆ ಹೋಗಿ, ಬೈಕ್ ಮೇಲೆ ಹೋಗಿ, ಬಸ್ನಲ್ಲಿ ಹೋಗಿ, ಕುದುರೆ ಬಂಡಿ ಮೇಲೆ ಹೋಗಿ, ಹಳ್ಳಿಯವರಿಗೆ ಹೋಗಬೇಕಾದ್ರೆ ಬೇರೆ ದಾರಿ ಇಲ್ಲ, ಕೆಲವೊಂದು ಸ್ಥಳಗಳಿಗೆ ಬಸ್ಸೇ ಇಲ್ಲ. ಹೀಗೆ ಎಷ್ಟೋ ಸೇವೆ ಮಾಡಲು ದೇವರು ಕೊಟ್ಟ ಕೃಪೆಗಾಗಿ ನಾನು ಆತನನ್ನು ಸ್ತುತಿಸ್ತೇನೆ. ಇನ್ನು 10 ವರ್ಷ, ಇನ್ನೊಂದು 10 ಇಯರ್ಸ್ ಹೆಚ್ಚು ಕಡಿಮೆ ಪಟ್ಟಣಗಳಲ್ಲಿ ಈ ರಿವೈವಲ್ ಮೀಟಿಂಗ್ಸ್ಗಳ ಮೂಲಕ ಎಷ್ಟೋ ಉಜ್ಜೀವನದಲ್ಲಿ ದೇವರು ಉಪಯೋಗಿಸಿಕೊಂಡ್ರು. ಅಲ್ಲಿಗೂ ಕೂಡ ಹಳ್ಳಿಯೂರವರೇ ಬರ್ತಾ ಇದ್ರು. ಪಟ್ಟಣದ ಸೇವೆ ಅನ್ನುವಾಗ ಹಳ್ಳಿ ಜನರು, ಪಟ್ಟಣದವರು ಎಲ್ಲರೂ ಸೇರಿ ಬರುವಾಗ ದೊಡ್ಡ ಉಜ್ಜೀವನವನ್ನು ಕಾಣ್ತಾ ಇದ್ರು. ಅನೇಕರು ರಕ್ಷಣೆ ಹೊಂದುತ್ತಾ ಇದ್ರು. ಕುಡುಕರು ಮಾರ್ಪಡ್ತಾ ಇದ್ರು, ವ್ಯಭಿಚಾರಿಗಳು ಮಾರ್ಪಡ್ತಿದ್ರು. ಆನಂತರ ಈ ಲಾಸ್ಟ್ ಹೆಚ್ಚು ಕಡಿಮೆ 5.5-6 ಇಯರ್ಸ್ನಿಂದ ಮೀಡಿಯಾ. ಕೇಳಿ ಪ್ರಿಯರೇ, ಯಾವಾಗಲೂ ಈ ಮೀಡಿಯಾ ಇದೆ, ಎಲ್ಲವೂ ಇವೆ. ಆದರೆ ಈಗ ಎಕ್ಸ್ಟ್ರೀಮ್ಲಿ ಹೆಚ್ಚಾಗಿ ಮೀಡಿಯಾದ ಮುಖಾಂತರ ದಿನಾಲು ವಾಕ್ಯ ಸಾರುವಂತಹ ಭಾಗ್ಯವನ್ನು ದೇವರು ಕೊಟ್ಟಿದ್ದಾರೆ. ಇದುವರೆಗೂ ಆಂಧ್ರಪ್ರದೇಶ ಅಂದರೆ ತೆಲಂಗಾಣ, ಆಂಧ್ರಪ್ರದೇಶನಲ್ಲಿ ಮಾಡಿರುವಂತಹ ಸೇವೆ ಇತರ ರಾಜ್ಯಗಳಿಗೂ, ದೇಶಗಳಿಗೂ, ಇತರ ಭಾಷೆಯ ಜನರಿಗೂ ಕೂಡ ತೆಗೆದುಕೊಂಡು ಹೋಗುವ ಕೃಪೆ ಕೊಟ್ಟಿದ್ದಾರೆ. ಅಂತಹ ಸೇವೆ ಮಾಡುವ ಕೃಪೆ ದೇವರು ಕೊಡ್ತಿದ್ದಾರೆ. ಯಾಕೆಂದರೆ ನನ್ನ ಯೇಸು ಮಾಡಿದ್ದಾನೆ, ನಾನು ಮಾಡ್ತಿದ್ದೇನೆ. ಆತನ ಹೆಜ್ಜೆ ಜಾಡಿಯಲ್ಲಿ ನಡೆಯುತ್ತಿದ್ದೇನೆ. ಯೇಸು ಪ್ರತಿ ಗ್ರಾಮಕ್ಕೂ ಹೋಗಿದ್ದಾರೆ, ಪ್ರತಿ ಪಟ್ಟಣಕ್ಕೂ ಹೋಗಿದ್ದಾರೆ. ಈ ದಿನ ಈ ಸೋಷಿಯಲ್ ಮೀಡಿಯಾ ಗ್ರಾಮಕ್ಕೂ ಹೋಗ್ತಿದೆ ಹಾಗೂ ಪಟ್ಟಣಗಳಿಗೂ ಕೂಡ ಹೋಗಿ ತಲುಪುತ್ತಾ ಇದೆ. ನೆಟ್ವರ್ಕ್ ಕೆಲವೊಮ್ಮೆ ಇರಲ್ಲ, ನಿಜವೇ. ಕೆಲವರಿಗೆ ಆ ಪ್ರೊವಿಷನ್ ಇಲ್ಲ. ಅದಕ್ಕಾಗಿಯೇ ಇನ್ನೂ ಹಳ್ಳಿ ಊರಲ್ಲಿರುವವರಿಗೋಸ್ಕರ ಟೆಲಿವಿಷನ್ ಮುಖಾಂತರ ದೇವರ ವಾಕ್ಯ ಇನ್ನೂ ಸಾರುತ್ತಲೇ ಇದ್ದೇವೆ. ಅದು ಎಷ್ಟೋ ಎಕ್ಸ್ಪೆನ್ಸಿವ್ ಮಿನಿಸ್ಟ್ರಿ ಆದಾಗಿಯೂ ನಂಬಿಕೆಯ ಮುಖಾಂತರ ದೇವರು ಕೊಟ್ಟ ಪ್ರತಿ ಅವಕಾಶ ಉಪಯೋಗಿಸಿಕೊಳ್ತಿದ್ದೇವೆ. ಯಾಕೆಂದರೆ ಕರ್ತನ ಬರೋಣ ಅತ್ಯಂತ ಸಮೀಪವಾಗಿದೆ. ಯೇಸು ಮಾಡಿರುವ ಸೇವೆಯನ್ನು ನಾವು ಮಾಡಿದ್ರೆ ಸಾಕು. ನನ್ನ ಹಿಂದೆ ಬನ್ನಿರಿ, ನಾನು ನಿಮ್ಮನ್ನು ಮನುಷ್ಯರನ್ನು ಹಿಡಿಯುವ ಮೀನುಗಾರರನ್ನಾಗಿ ಮಾಡ್ತೇನೆ. ಆತನು ನನ್ನನ್ನು ಹಿಂಬಾಲಿಸಿರಿ ಅಂದಾಗ ಆತನು ಇಲ್ಲಿ ಭೂಲೋಕದಲ್ಲಿದ್ದಾನೆ ಅನ್ನುವುದು ಮುಖ್ಯವಲ್ಲ. ಆತನು ಪುನರುತ್ಥಾನನಾಗಿ ಎದ್ದು ಹೋಗಿ ದೇವರ ಬಲಪಾರ್ಶ್ವದಲ್ಲಿ ಕೂತ್ಕೊಂಡಿದ್ದಾನೆ. ಅಲ್ಲಿ ನಮಗಾಗಿ ವಿಜ್ಞಾಪನೆ ಮಾಡ್ತಿದ್ದಾರೆ. ಆದರೆ ತನ್ನ ಹೆಜ್ಜೆಯ ಜಾಡಿಯನ್ನು ಆತನು ನಮಗೆ ಬಿಟ್ಟು ಹೋಗಿದ್ದಾನೆ.
ಆತನು ಮಾಡಿದ ಕಾರ್ಯ ಮಾಡಬೇಕೆಂದು, ಆತನು ಬದುಕಿದಂತೆ ಬದುಕಬೇಕೆಂದು, ಆತನ ಹೋಲಿಕೆಯ ಮೇರೆಗೆ ಈ ಲೋಕದಲ್ಲಿ ಆತನ ಸಾಕ್ಷಿಗಳಾಗಿ ಜೀವಿಸಬೇಕೆಂದು ಆತನ ಆಸೆ. ಅದಕ್ಕೆ ಆತನು ತನ್ನ ರಕ್ತದಲ್ಲಿ ನಮ್ಮನ್ನು ಶುದ್ಧೀಕರಿಸಿ ನೂತನ ಜೀವಿತ ನಮಗನುಗ್ರಹಿಸಿದ್ದಾನೆ. ಹಾಗಾಗಿ ನೀವು ರಕ್ಷಿಸಲ್ಪಟ್ಟಿರೋದಾದರೆ ಪ್ರತಿದಿನ ವಾಕ್ಯ ಕೇಳುವುದರಲ್ಲೇ ಸಂತೋಷವಾಗಿರಬೇಡಿ. ನೀವು ಕೂಡ ದೇವರ ವಾಕ್ಯಾನುಸಾರವಾಗಿ ಜೀವಿಸಬೇಕು. ಮೊದಲನೇದಾಗಿ ಆ ವಾಕ್ಯವನ್ನು ಪ್ರಕಟಿಸಬೇಕು. ದೇವರು ಮಾರ್ಗಗಳನ್ನು ತೆರೆಯುವಾಗ ನಮ್ಮ ವೈಯಕ್ತಿಕ ಜೀವಿತದಲ್ಲಿ ಎಷ್ಟೋ ಸಾರಿ ನಾವು ಒಂಥರ ಖಾಲಿಯಾದ ಪರಿಸ್ಥಿತಿಯಲ್ಲಿರ್ತೇವೆ. ಯಾಕೆ ಬದುಕುತ್ತಿದ್ದೇನೆ ಏನೂ ಗೊತ್ತಾಗ್ತಿಲ್ಲ ಎಂದು ನೀವು ಹೇಳುತ್ತಾ ಇರುವುದಾದರೆ ನೀವು ದೇವರ ಚಿತ್ತದಿಂದ ಹೊರಗಿದ್ದೀರೇನೋ? ದೇವರ ಚಿತ್ತ ಅರಿತುಕೊಂಡರೆ ತೃಪ್ತಿ ಇರುತ್ತೆ. ನಿಮ್ಮ ಜೀವಿತದಲ್ಲಿ ಸಂತುಷ್ಟಿಕರವಾದ ಜೀವಿತ ಹೊಂದಿಕೊಂಡವರಾಗಿರ್ತೀರಿ. ನಿಮ್ಮ ಮೂಲಕ ದೊಡ್ಡ ಕಾರ್ಯಗಳನ್ನು ಮಾಡಿಸಬೇಕೆಂದು ದೇವರು ಬಯಸುತ್ತಿದ್ದಾರೆ. ಆತನು ಯಾವಾಗಲೂ ಜನರ ಗುಂಪನ್ನು ನೋಡಿದಾಗ ಕುರುಬನಿಲ್ಲದ ಕುರಿಗಳಂತಿದ್ದಾರೆ ಎಂದು ಅವರನ್ನು ನೋಡಿ ಅವರ ಮೇಲೆ ಕನಿಕರಪಟ್ಟು ಅವರಿಗೆ ವಾಕ್ಯ ಸಾರ್ತಾ ಇದ್ರು, ಅವರಿಗೆ ಸ್ವಸ್ಥಪಡಿಸ್ತಾ ಇದ್ರು, ಅವರಿಗೆ ಪರಲೋಕದ ಸಂಗತಿಗಳನ್ನು ತಿಳಿಯಪಡಿಸುತ್ತಾ ಇದ್ರು. ಬೆಳೆ ಎಷ್ಟೋ ವಿಸ್ತಾರವಾಗಿದೆ, ಕೆಲಸಗಾರರು ಕಡಿಮೆಯಾಗಿದ್ದಾರೆ. ಆದದ್ದರಿಂದ ಕೆಲಸಗಾರರನ್ನು ಕಳಿಸು ಎಂದು ಬೆಳೆಯ ಯಜಮಾನನಿಗೆ ಬೇಡಿಕೊಳ್ಳಿರಿ. ಪಾಸ್ಟರ್ ಹೆಚ್ಚಾಗಿದ್ದಾರೆ ಅಂದುಕೊಳ್ತಾ ಇದ್ದಾರೆ ಹೊರತು ಇರೋರೆಲ್ಲ ಒಂದೇ ಸ್ಥಳದಲ್ಲಿರೋದ್ರಿಂದ ಇಲ್ಲದಂಥವರಿಗೆ ಒಂದು ಸಭೆಯೂ ಇಲ್ಲದೆ, ಒಬ್ಬ ಸೇವಕನಿಲ್ಲದೆ 200-300 ಕಿಲೋಮೀಟರ್ ಅಷ್ಟು ದೂರದಲ್ಲಿ ನಮಗೆ ಒಂದು ಸಭೆ ಕೂಡ ಇಲ್ಲ. ನಾವಿಲ್ಲಿ ಮಿಲಿಟರಿಯಲ್ಲಿದ್ದೇವೆ, ಆರ್ಮಿಯಲ್ಲಿದ್ದೇವೆ, ಇಲ್ಲವೇ ಇಂತಹ ಪ್ರದೇಶದಲ್ಲಿದ್ದೇವೆ ಎಂದು ಬಹಳಷ್ಟು ಜನ ವಾಟ್ಸಪ್ ಮೆಸೇಜ್ ಕಳಿಸುವಾಗ ಅಯ್ಯೋ ಅಲ್ಲಿಗೆ ಹೋದ್ರೆ ಚೆನ್ನಾಗಿರ್ತಿತ್ತಲ್ಲ ಅನಿಸುತ್ತದೆ. ಆದರೆ ನನಗಿರುವ ಜವಾಬ್ದಾರಿಕೆ ಮೇರೆಗೆ ಹೋಗ್ಲಿಕ್ಕಾಗಲ್ಲ. ಆದರೆ ನಿಮ್ಮಲ್ಲಿ ಯವನಸ್ಥರಾಗಿರುವ ನೀವು, ಕರ್ತನ ಕರೆ ಹೊಂದಿರುವ ನೀವು, ಸಾಹಸ ಕಾರ್ಯಗಳನ್ನು ಮಾಡುವುದಕ್ಕಾಗಿ ಭೂಲೋಕದ ಕಟ್ಟಕಡೆಯವರೆಗೂ ದೇವರು ಹೋಗಂದಿರುವುದರಿಂದ ಕನಿಷ್ಠ ನಮ್ಮ ಭಾರತ ದೇಶದಲ್ಲಿ ಕಾಶಿಯಿಂದ ಕನ್ಯಾಕುಮಾರಿಯವರೆಗೂ ಪ್ರತಿ ಸ್ಥಳದಲ್ಲಿ ಕನಿಷ್ಠ ಒಂದು ಸಾರಿಯಾದರೂ ಯೇಸುವಿನ ನಾಮ ಪ್ರಕಟಿಸಲ್ಪಡಬೇಕೆಂಬ ಆಸೆ ಹೊಂದಿದವರಾಗಿ ನಾವು ಕೆಲಸ ಮಾಡುವುದಾದರೆ ಆತ್ಮಗಳನ್ನು ಸಂಪಾದಿಸಬಹುದು. ದೇವರ ಉದ್ದೇಶಗಳನ್ನು, ದೇವರ ಪ್ರಣಾಳಿಕೆಗಳನ್ನು ಅರಿತುಕೊಳ್ಳಬೇಕಾದರೆ ಮೊಳಕಾಲೂರಿ ಪ್ರಾರ್ಥಿಸಬೇಕು. ಏನೋ ಒಂಥರ ಉದ್ರೇಕ ಭಾವನೆಗೊಳಗಾಗಿ ಒಂದು ಬ್ಯಾಗ್ ತಗೊಂಡು ಸೇವೆಗೆ ಹೋಗುವುದು ಅಲ್ಲ. ಆದರೆ ದೇವರ ಚಿತ್ತದಲ್ಲಿ, ದೇವರ ಸಮಯದಲ್ಲಿ ನೀವು ದೇವರ ಕೆಲಸ ಮಾಡುವಾಗ ನೀವು ಆಶೀರ್ವದಿಸಲ್ಪಡ್ತೀರಿ, ಅನೇಕರಿಗೆ ಆಶೀರ್ವಾದಕರವಾಗಿರ್ತೀರಿ. ಇಲ್ಲವಾದರೆ ದೇವರ ಚಿತ್ತ ಅರಿಯಲಾರದಂತೆ ನಿಮ್ಮ ಇಷ್ಟ ಬಂದಂತೆ ನಿಮ್ಮ ಅನುಕೂಲತೆಯ ಮೇರೆಗೆ ಸೇವೆ ಮಾಡೋಣ ಅನ್ನೋದಾದರೆ, ಸೇವೆ ಮಾಡ್ತಿದ್ದೇನಲ್ಲವೇ ಎಂದು ಸಂತುಷ್ಟಿ ಪಡುವುದಾದರೆ ಅಯ್ಯೋ, ನ್ಯಾಯ ತೀರ್ಪಿನಲ್ಲಿ ನಿಮ್ಮ ಗುರುತೇ ನನಗಿಲ್ಲ, ಧರ್ಮವನ್ನು ಮೀರಿ ನಡೆಯುವವರೇ ನೀವೆಲ್ಲರೂ ನನ್ನಿಂದ ತೊಲಗಿ ಹೋಗಿರಿ ಎಂದು ಯೇಸು ಹೇಳುತ್ತಾರೆ. ಹಾಗಾಗಿ ನಾವು ದೇವರಿಗೋಸ್ಕರ ಬದುಕುವಂಥದ್ದು ಬಹಳ ಅವಶ್ಯಕವಾಗಿದೆ. ಈ ಸಂದೇಶವನ್ನು ಕೇಳುವ ಸಹೋದರ, ಯವ್ವನ ಮಕ್ಕಳೇ, ತಂದೆಯಂದಿರೇ, ವೃದ್ಧಾಪ್ಯಕ್ಕೆ ಬಂದು ಮಂಚ ಹಿಡಿದಿರುವಂತಹ ಪ್ರಿಯ ತಾತಂದೆರೇ, ಅಜ್ಜಿಯಂದೆರೇ, ಅಯ್ಯೋ ನಾವೇನೂ ಮಾಡ್ಲಿಕ್ಕಾಗ್ತಿಲ್ಲ ಎಂದು ನೀವು ದಿಗುಲು ಪಡುತ್ತಿರುವುದಾದರೆ ನಿಮಗೇ ಈ ಮಾತಿದೆ. ಪ್ರತಿಯೊಬ್ಬರೂ ಮಾಡಬಹುದಾದ ಕೆಲಸವಿದೆ, ಅದೇ ಪ್ರಾರ್ಥನೆ, ಪ್ರೋತ್ಸಾಹ. ಹೋಗಲು ಸಾಧ್ಯವಾದರೆ ನೀವೇ ಹೋಗಿ, ಇಲ್ಲವಾದರೆ ಹೋಗುವವರನ್ನಾದರೂ ಕಳಿಸಿಕೊಡಿರಿ. ಒಂದು ವೇಳೆ ನಿಮ್ಮ ಮಗನಿಗಾಗಲಿ ಮೊಮ್ಮಕ್ಕಳಿಗಾಗಲಿ ದೇವರ ಸೇವೆ ಅಂದರೆ ಬೇಡ ಮಗನೇ, ಕಷ್ಟಗಳು ಬರ್ತವೆ, ನೀವು ಸೇವೆ ಮಾಡಬೇಡ್ರಿ ಎಂದು ನಿರುತ್ಸಾಹಪಡಿಸುವವರಾಗಿರಬೇಡಿ. ದೇವರು ನಿಮ್ಮನ್ನು ಉಪಯೋಗಿಸಿಕೊಳ್ತಾರೆ, ದೇವರಿಗೆ ನಿಮ್ಮನ್ನು ನೀವು ಒಪ್ಪಿಸಿಕೊಡಿರಿ, ದೇವರು ನಿಮ್ಮನ್ನು ಅಭಿಷೇಕಿಸ್ತಾರೆಂದು ಪ್ರೋತ್ಸಾಹಿಸುವವರಾಗಿ ನಾವಿರಬೇಕು. ಹೌದು ಪ್ರೇರೆ, ನಮ್ಮ ಕರ್ತನಾದ ಯೇಸು ಏನು ಮಾಡಿದಾರೋ ಈ ಲೋಕದಲ್ಲಿ ನಾವು ಕೂಡ ಅದನ್ನೇ ಮಾಡಬೇಕೆಂದು ದೇವರು ಬಯಸ್ತಾರೆ. ಒಬ್ಬ ಯೇಸು ಅಷ್ಟು ದೊಡ್ಡ ಸೇವೆ ಮಾಡಿರೋದಾದರೆ ಎಲ್ಲಾ ದೇಶಗಳವರನ್ನು, ಎಲ್ಲಾ ಭಾಷೆಗಳವರನ್ನು ದೇವರು ತನ್ನ ರಕ್ತ ಸುರಿಸಿ ಕೊಂಡುಕೊಂಡಿದ್ದಾರೆ. ನಾವು ಆತನ ಪ್ರತಿನಿಧಿಗಳಾಗಿರಲು, ಆತನ ಪ್ರೀತಿ ಹಂಚುವುದಕ್ಕಾಗಿಯೂ, ಆತನ ರಕ್ಷಣೆ ಪ್ರಕಟಿಸುವುದಕ್ಕಾಗಿ ಆತನ ಬರೋಣದವರೆಗೂ ಮನುಷ್ಯರನ್ನು ಸಿದ್ಧಪಡಿಸಬೇಕು. ನೀವು ಸಿದ್ಧವಾಗಿದ್ದೀರಾ? ನೀವು ವಾಕ್ಯ ಕೇಳ್ತಿರುವಾಗ ಹೃದಯ ಶುದ್ಧಿಯನ್ನು ಹೊಂದಿದ್ದೀರಾ? ನಿಮ್ಮ ಪಾಪ ಒಪ್ಪಿಕೊಂಡು ಮಾನಸಾಂತರ ಹೊಂದಿದ್ದೀರಾ? ಶುದ್ಧ ಹೃದಯವನ್ನು, ಒಳ್ಳೆ ಮನಸಾಕ್ಷಿಯನ್ನು ಕಾಪಾಡಿಕೊಳ್ತಾ ಇದ್ದೀರಾ? ಮೊಳಕಾಲೂರಿರಿ, ಚಿಕ್ಕ ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಮತ್ತೊಂದು ಸಾರಿ ನಿಮ್ಮ ಪಾದ ಸನ್ನಿಧಿಗೆ ಬರ್ತೇವೆ ದೇವರೇ. ನಮ್ಮ ಜೀವಿತದಲ್ಲಿ ಕೇಳುವವರು ಮಾತ್ರ ಆಗಿರದೆ, ಆದರೆ ಕೇಳಿರುವುದರ ಪ್ರಕಾರ ನಡೆದುಕೊಳ್ಳುವಂತೆ ಸಹಾಯ ಮಾಡಿರಿ. ಖಚಿತವಾಗಿಯೂ ನೀವು ಕೆಲವರಿಗೆ ಸೇವೆಗೆ ಕರೆಯುತ್ತಾ ಇದ್ದೀರಿ, ಕೆಲಸಗಾರರು ಕಡಿಮೆ ಇದ್ದಾರೆ, ಕೆಲಸಗಾರರಿಗೋಸ್ಕರ ಪ್ರಾರ್ಥಿಸಿರಿ ಅಂದಿದ್ದೀರಿ. ತಂದೆಯೇ, ಯಾರನ್ನೆಲ್ಲ ಈ ಸಮಯದಲ್ಲಿ ನೀವು ಪ್ರೇರೇಪಿಸುತ್ತಾ ಇದ್ದೀರೋ, ಯಾವ್ಯಾವ ಸ್ಥಳದಲ್ಲಿ ಅಂಥವರಿದ್ದಾರೋ, ಯಾವ ಯವನಸ್ಥನು ತನ್ನ ಜೀವಿತದ ವಿಷಯದಲ್ಲಿ ಗಲಿಬಿಲಿಯಲ್ಲಿದ್ದಾನೋ, ಈ ದಿನ ನಿಮ್ಮ ಸ್ವರವನ್ನು ಕೇಳಿ ನಿಮ್ಮ ಕರೆಗೆ ವಿಧೇಯರಾಗಿ ಆ ನಿಮ್ಮ ಕರೆಯ ಮೇರೆಗೆ ಸೇವೆ ಮಾಡುವ ಕೃಪೆ ಅನುಗ್ರಹಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು
ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾ ಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳು 8939731313 ನಂಬರ್ಗೆ ನೀವು ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ನಿಮಗಾಗಿ ಪ್ರಾರ್ಥಿಸುತ್ತಿದ್ದೇವೆ, ನೀವು ಪ್ರಾರ್ಥಿಸಿರಿ, ದೇವರು ತಪ್ಪದೇ ಉತ್ತರಿಸುತ್ತಾರೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಏಪ್ರಿಲ್ 14ನೇ ತಾರೀಕಿನಂದು ಧಾರಾವಿಯಲ್ಲಿಯೂ ಹಾಗೆಯೇ ಏಪ್ರಿಲ್ 15ನೇ ತಾರೀಕಿನಂದು ಗೋರೆಗಾಂವ್ನಲ್ಲಿಯೂ 2 ಸ್ಥಳಗಳಲ್ಲಿ 2 ಈವ್ನಿಂಗ್ ಗೆಟ್ ಟುಗೆದರ್ ಅನ್ನು ಏರ್ಪಡಿಸುತ್ತಿದ್ದೇವೆ. ಹಿಂದಿಯಲ್ಲಿ ವಾಕ್ಯ ಕೇಳುತ್ತಿರುವ ನಿಮ್ಮನ್ನು, ತೆಲುಗುನವರನ್ನು, ಕನ್ನಡದವರನ್ನು, ಬೇರೆ ಭಾಷೆಯವರನ್ನು ಕೂಡ ವಾಕ್ಯದಿಂದ ಬಲಗೊಳ್ಳುತ್ತಿರುವ ನಿಮ್ಮೆಲ್ಲರನ್ನು ಮುಖಾಮುಖಿಯಾಗಿ ಕಾಣಬೇಕು, ನಿಮ್ಮೆಲ್ಲರಿಗೆ ಪ್ರಾರ್ಥಿಸಬೇಕೆಂದು ಎಷ್ಟೋ ಆಸೆಯಿಂದ ದೇವರ ಸನ್ನಿಧಿಯನ್ನು ನಾವೆಲ್ಲರೂ ಅನುಭವಿಸಿ ಕರ್ತನು ಕೊಡುವ ಸಂದೇಶವನ್ನು ಲಾಲಿಸುವುದರಿಂದ, ಕರ್ತನನ್ನು ಸ್ತುತಿಸಿ ಆರಾಧಿಸುವುದರಿಂದ ದೊಡ್ಡ ಉಜ್ಜೀವನವನ್ನು ನೋಡಬೇಕೆಂದು ಪ್ರಾರ್ಥಿಸಿ ಕೂಟಗಳನ್ನು ಏರ್ಪಡಿಸುತ್ತಿದ್ದೇವೆ. ನೀವು ಪ್ರಾರ್ಥನಾಪೂರ್ವಕವಾಗಿ ಬನ್ನಿ. ಗಮನಿಸಿ ಪ್ರಿಯರೇ, ಏಪ್ರಿಲ್ 14ನೇ ತಾರೀಕಿನಂದು ಧಾರಾವಿಯಲ್ಲಿ ಮಾರ್ನಿಂಗ್ ಸ್ಟಾರ್ ಸ್ಕೂಲ್ನಲ್ಲಿ ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೂ ಈ ಗೆಟ್ ಟುಗೆದರ್ ಒಂದು ಸೆಷನ್ ಆಗಿ ಏರ್ಪಡಿಸಲಾಗಿದೆ. ಹಾಗೆಯೇ 15ನೇ ತಾರೀಕಿನಂದು ಬುಧವಾರ ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಗೋರೆಗಾಂವ್ನಲ್ಲಿ ಮತ್ತೊಂದು ಗೆಟ್ ಟುಗೆದರ್ ಅನ್ನು ಏರ್ಪಡಿಸುತ್ತಿದ್ದೇವೆ. ನಿಮಗೆ ಎಲ್ಲಿಗೆ ಬರಲು ಅನುಕೂಲವೋ ಇಲ್ಲವೇ 2 ಸ್ಥಳಕ್ಕೆ ಬಂದು ಪರಿಪೂರ್ಣವಾಗಿ ಆಶೀರ್ವದಿಸಲ್ಪಡಿರಿ. ಧಾರಾವಿಯ ವಿಳಾಸವನ್ನು ಗಮನಿಸಿ. ಮಾರ್ನಿಂಗ್ ಸ್ಟಾರ್ ಸ್ಕೂಲ್ ನಿಯರ್ ಸಯೋನ್ ರೈಲ್ವೆ ಸ್ಟೇಷನ್, ಧಾರಾವಿ, ಮುಂಬೈ. ಏಪ್ರಿಲ್ 14ನೇ ತಾರೀಕಿನಂದು ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೂ. ಇನ್ನೂ ಈ ವಿಷಯದ ಹೆಚ್ಚಿನ ಮಾಹಿತಿ ಬೇಕಾದರೆ ಕೊಟ್ಟಿರುವ QR ಕೋಡ್ ಸ್ಕ್ಯಾನ್ ಮಾಡಿರಿ, ಇಲ್ಲವೇ ಕೆಳಗೆ ಕೊಡಲ್ಪಟ್ಟಿರುವ ನಂಬರ್ಗಳಿಗೆ ಕಾಲ್ ಮಾಡಿ ವಿವರ ತಿಳಿದುಕೊಳ್ಳಿರಿ. ಹಾಗೆಯೇ ಏಪ್ರಿಲ್ 15ನೇ ತಾರೀಕು ಗೋರೆಗಾಂವ್ನಲ್ಲಿ ಮಹಾರಾಷ್ಟ್ರ ವಿದ್ಯಾ ಹಾಲ್, ಮೋತಿಲಾಲ್ ನಗರ್, ಗೋರೆಗಾಂವ್ ವೆಸ್ಟ್, ಮುಂಬೈ. ಅಲ್ಲಿಯೂ ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಊಟ ಇರುತ್ತೆ. ಬನ್ನಿರಿ, ಮುಖಾಮುಖಿಯಾಗಿ ನಿಮ್ಮನ್ನು ಕಾಣಲು, ನಿಮಗೋಸ್ಕರ ಪ್ರಾರ್ಥಿಸಲು ಒಂದು ಅವಕಾಶ ಕಲ್ಪಿಸಿಕೊಡಿ. ಈ 2 ದಿನಗಳ ಗೆಟ್ ಟುಗೆದರ್ ಕೂಟ ಏರ್ಪಡಿಸುತ್ತಿದ್ದೇವೆ ಎಂಬ ವಿಷಯ ಜ್ಞಾಪಕದಲ್ಲಿಟ್ಟುಕೊಂಡು ನೀವು ಬನ್ನಿರಿ. ನಿಮ್ಮ ಸ್ನೇಹಿತರನ್ನು ಕೂಡ, ಆಪ್ತರೆಲ್ಲರನ್ನು ಆಹ್ವಾನಿಸಿರಿ. ಅತ್ಯಧಿಕವಾದ ಆಶೀರ್ವಾದ ಹೊಂದಿಕೊಳ್ಳಿರಿ. ತಪ್ಪದೇ ಬರ್ತೀರಲ್ಲವೇ?